ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಒಂದು ವಾರದಿಂದ ನನಗೆ ಲಾಗ್ ಹಾಕೋಕ್ಕಾಗಲಿಲ್ಲ. ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಆಗಿದ್ದೆ. ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾ ಇದ್ದೆ. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ನಲ್ಲ, ಹೀಗಾಗಿ ಸ್ವಲ್ಪ ಬ್ಯುಸಿ ಆಗಿದ್ದೆ. ಅದಕ್ಕೆ ನನಗೆ ಲಾಗ್ ಮಾಡೋಕ್ಕಾಗಲಿಲ್ಲ. ದೇವಸ್ಥಾನಕ್ಕೆ ಹೋಗೋದು ಬರೋದು ಮತ್ತು ಇದೇ ಕೆಲಸ ಇತ್ತು. ಮತ್ತು ನನಗೆ ಹುಷಾರಿರಲಿಲ್ಲ. ಅದ್ರ ಸಲುವಾಗಿ ನನಗೆ ಹಾಕೋಕ್ಕಾಗಲಿಲ್ಲ. ಈಗ ಸ್ವಲ್ಪ ಹುಷಾರಾಗಿದ್ದೀನಿ. ನಾನೆಲ್ಲ ಸ್ವಲ್ಪ ಫ್ರೀ ಆಗಿದ್ದೀನಿ. ನಾನು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅದನ್ನೇ ಸ್ವಲ್ಪ ಎಲ್ಲ ವ್ಲಾಗ್ ಮಾಡಿ ಬಿಡ್ತಾಯಿದ್ದೀನಿ. ಅದು 9-10 ದಿವಸದ ದೇವಸ್ಥಾನಕ್ಕೆ ಹೋಗಿದ್ದೀನಿ. 9-10 ದಿವಸದನ್ನೇ ಸ್ವಲ್ಪ ಸ್ವಲ್ಪ ವಿಡಿಯೋಸನ್ನು ಮಾಡಿ ಬಿಟ್ಟಿದ್ದೀನಿ. 1ನೇ ದಿವಸ ನಾನು ಹೇಗೆ ಹೋಗಿದ್ದೆ ದರ್ಶನ ಮಾಡಿದೆ, 2ನೇ ದಿವಸ ಹೀಗೆ ಪ್ರತಿಯೊಂದು ಹಾಕಿದ್ದೀನಿ. ಈಗ ಹಿಂದೆ ಲಾವ್ ಹಾಕಿದ್ದೆ ದೇವ್ರದ್ದು, ಅದರಲ್ಲಿ 3 ದಿನದ ಹಾಕಿದ್ದೆ ನಾನು. ಜಸ್ಟ್ ಇದು 4th ಡೇ ಐತ್ರಿ ನಂದು. ಅಂದರೆ ಇದಕ್ಕಿಂತ ಮುಂಚೆ 1 ವಾರ ಮೊದಲು ಹಾಕಿದ್ದೆ ರೀ ದೇವ್ರದ್ದು ಒಂದು ವ್ಲಾಗ್. ಅದರಲ್ಲಿ 3 ದಿವಸ ನಾನು ಹೋಗಿದ್ದೆ, ಅದನ್ನು ಹಾಕಿದ್ದೆ. ಇದು 4th ಡೇ ಐತ್ರಿ. ಇದು ದೇವಸ್ಥಾನದಲ್ಲಿ ದೇವ್ರಿಗೆ ಅಕ್ಕಿ ಸೇವೆ ಮಾಡ್ತಾ ಇದ್ದಾರೆ ಭಕ್ತರ್ರಿ. ಅದು ಪೂರ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ನಂಗೆ, ಸ್ವಲ್ಪ ಮಾಡ್ಕೊಂಡೀನಿ ರೀ. ನಾನು ಕೂಡ ದೇವ್ರ ದರ್ಶನ ಮಾಡಿ ಬಂದು ಇಲ್ಲಿ ಮಹಾಪ್ರಸಾದ ತಿಂತಾಯಿದ್ದೀನಿ ನೋಡ್ರಿ. 4ನೇ ದಿನದ ದೇವ್ರ ದರ್ಶನ ಮಾಡಿಕೊಂಡು ನಾನು ಮತ್ತೆ ಬಸ್ಸಲ್ಲಿ ಕೂತ್ಕೊಂಡು ಬೆಳಗಾವಿಗೆ ವಾಪಸ್ ಬರ್ತಾಯಿದ್ದೀನಿ ರೀ. ನಾವು ಬರುವಾಗ ಇಲ್ಲಿ ಹಾದಿಲಿ ಇಷ್ಟಕ್ಕೊಂದು ಮಂಕಿ ಇತ್ತು ರೀ. ಇದೊಂದು ಸ್ವಲ್ಪ ಎಲ್ಲ ವಿಡಿಯೋ ಮಾಡ್ಕೊಂಡೆ ನಾನು. ಭಾಳ ಬಂದಿತ್ತಲ್ಲ ರೀ, ನೋಡೋಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಅದಕ್ಕೆ ಮಾಡ್ಕೊಂಡೇನಿ ರೀ. ಮತ್ತು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಹೊಟ್ಟೆ ಹಶ್ವಾದಂಗೆ ಆಯ್ತು ರೀ. ಅದಕ್ಕೆ ಮತ್ತೆ ಸ್ವಲ್ಪ ಪುರಿ ತಿಂದು ಹೋಗೋಣ ಮನೆಗೆ ಅಂಥೇಳಿ ಹೋಟೆಲ್ಗೆ ಹೋಗಿ ಸ್ವಲ್ಪ ಪುರಿ ಬಾಜಿ ತಿಂದೆ ರೀ. ಯಾಕಂದ್ರೆ ಮತ್ತು ಮನೆಗೆ ಹೋಗಿ ಮಾಡಿಕೊಂಡು ತಿನ್ನುವಷ್ಟರಲ್ಲಿ ಮತ್ತು ಸುಸ್ತಾಗುತ್ತೆ ಅಂಥೇಳಿ ಹೊರಗೆ ಹೋಟ್ಲಲ್ಲೇ ಊಟ ಮಾಡಿ ಇದು ಪುರಿ ತಿಂದು ಆಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದೆ ರೀ. CBT ಬಸ್ ಸ್ಟ್ಯಾಂಡ್ಗೆ ಬಂದೆ ರೀ. ಇಲ್ಲಿ ಬಂದಮೇಲೆ ನಮ್ಮದು ಕಾಲ್ನಿಗೆ ಹೋಗೋ ಬಸ್ ಇರ್ತದಲ್ಲ ರೀ, ಬಸ್ ತೊಗೊಂಡು ಮತ್ತು ನಾನು ನಮ್ಮ ಮನೆಗೆ ಮತ್ತೆ ವಾಪಸ್ ಬಂದೆ ರೀ. ನಾನು ಬಂದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೀ. ಮಾಡಿ ಮತ್ತು ನೆಕ್ಸ್ಟ್ ಡೇದು ರೆಡಿ ಮಾಡ್ಕೊಳ್ತೀನಿ. ಇದು ನೋಡಿರಿ, ಇದು ನೆಕ್ಸ್ಟ್ ಡೇ 5ನೇ ದಿನ ರೀ. 5ನೇ ದಿನ ರೆಡಿಯಾಗಿ ನಂದು ಔಟ್ಫಿಟ್ ನಾನೇ ನೋಡ್ಕೊಳ್ತಾ ಇದ್ದೀನಿ. ದಿನ ಹೋಗೋದಂದ್ರೆ ಭಾಳ ಖುಷಿ ಆಗ್ತಾಯಿತ್ತು ನನಗೆ ದೇವಸ್ಥಾನಕ್ಕೆ. ಬೆಳಗ್ಗೆ 5 ಗಂಟೆಗಂದ್ರೆ ಎಚ್ಚರಾಗಿಬಿಡ್ತಾಯಿತ್ತು. ಎದ್ದು ಎಲ್ಲ ಬೇಗ ಬೇಗ ಫ್ರೆಶ್ ಅಪ್ ಆಗಿ ಎಲ್ಲ ಮನ್ಯಾಗಿನ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹಾಲು ಬಿಸ್ಕಿಟ್ ಎಲ್ಲ ತಿಂದು ಹೋಗ್ತಾಯಿದ್ನಿ ರೀ. ನೋಡಿರಿ, ಹೋಗ್ತಾಯಿದ್ದೀನಿ. ಮಾರ್ನಿಂಗ್ ಟೈಮ್ ಐತ್ರಿ. ಇದು 6:40 ಎಲ್ಲ ಆಗೈತೆ ರೀ. ಇನ್ನೂ ಯಾರೂ ಮಂದಿ ಅಷ್ಟು ಎದ್ದಿದ್ದಿಲ್ಲ ರೀ. ನಾನು ಬಸ್ ಸ್ಟಾಪ್ವರೆಗೆ ಹೋಗ್ತಾಯಿದ್ದೀನಿ ರೀ ನಡ್ಕೊಂಡು. ನೋಡಿರಿ, ಇದು ಬಸ್ ಬಂತು. ಇದು ಬಸ್ ಮುಂದೆ ಹೋಗಿ ಸ್ವಲ್ಪ ಟರ್ನ್ ತೊಗೊಂಡು ಮತ್ತೆ ವಾಪಸ್ ಬರ್ತೈತೆ ರೀ. ಈಗ ಈ ಬಸ್ಸಲ್ಲಿ ಕೂತ್ಕೊಂಡು ಮತ್ತೆ ನಾ ಬಸ್ ಸ್ಟ್ಯಾಂಡ್ಗೆ ಬಂದೆ ರೀ. ಬಸ್ ಸ್ಟ್ಯಾಂಡ್ಗೆ ಬಂದು ಮತ್ತೆ ವಾಪಸ್ ಇಲ್ಲಿ ಬಂದೆ ನೋಡಿರಿ. ಬೈಲಹೊಂಗಲ ಕಡೆ ಹೋಗ್ತಾ ಇದ್ದೀನಿ ಬಸ್ ಹತ್ತಿ. ಇದು ನಂಗೆ ಡೈಲಿ ಜರ್ನಿ ರೂಢಿ ಆಗಿಬಿಟ್ಟಿತ್ತು ರೀ, ಹೋಗೋದು ಬರೋದು ಎಲ್ಲ. ಇದು ನಾನು ಹೋಗ್ತಾ ಇರುವ ಡೈಲಿ ರೂಟಲ್ಲಿ ಹೋಗ್ತಾ ಇರೋ ಹಾದಿ ಒಳಗೆ ಇದೆಲ್ಲ ಕಾಣಿಸ್ತಿದ್ರಿ. ಅದೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿರಿ ನಾನು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ವಿಧಾನಸೌಧ ಬರ್ತದ್ರಿ, ಅಂದರೆ ಸುವರ್ಣಸೌಧ ರೀ. ಅದು ಯಾವಾಗಲೂ ಡೈಲಿ ಬೈಲಹೊಂಗಲ ಧಾರವಾಡ ಈ ಸೈಡೆಲ್ಲ ಹೋಗ್ಬೇಕಾದ್ರೂ ಕಾಣಿಸ್ತದ್ರಿ. ಹಿಂದೆ ತುಂಬ ಸಾರಿ ತೋರಿಸಿದ್ದೆ ನಾನು ವಿಡಿಯೋದಲ್ಲಿ. ಆದರೆ ಈ ಸಾರಿನೂ ಡೈಲಿ ಹೋಗ್ತಾ ಬರ್ತಾ ಇದ್ನಲ್ಲ ರೀ, ಒಂದು ಸಾರಿ ಮತ್ತು ವಿಡಿಯೋ ಮಾಡ್ಕೊಂಡೇನಿ. ಮತ್ತು ವಿಡಿಯೋ ತೋರಿಸಿದ್ರಾಯ್ತು ಅಂತ ಮಾಡಿದ್ದೀನಿ ರೀ ನಾನು ಹಂಗೆ. ಇದು ನೈಟನ್ನು ತುಂಬ ಚೆನ್ನಾಗಿ ಕಾಣಿಸ್ತೈತೆ ರೀ ವಿಧಾನಸೌಧ. ಯಾಕಂದ್ರೆ ನೈಟ್ ಎಲ್ಲ ಕಡೆ ಲೈಟ್ ಹಾಕಿರ್ತಾರಲ್ಲ ರೀ, ಕಲರ್ಫುಲ್ ಲೈಟ್ ಇರ್ತೇವೆ, ಮಸ್ತ್ ಕಾಣಿಸ್ತೈತೆ ರೀ ವಿಧಾನಸೌಧ ರೀ, ಸುವರ್ಣಸೌಧ. ಇದು ಹೋಗ್ತಾ ಇದ್ದೇನೆ ನೋಡಿರಿ. ಈಗ ಈಗ ಸ್ವಲ್ಪ ಮುಂದೆ ಹೋದರೆ ಬರ್ತದ್ರಿ. ಇದು ನೋಡಿ ನಮ್ಮ ಬೆಳಗಾವದ ಸುವರ್ಣಸೌಧ.
ಎಷ್ಟು ಚೆನ್ನಾಗಿ ಕಾಣಿಸ್ತದ್ರಿ. ನಾನು ಇನ್ನೂ ಅಲ್ಲಿ ಒಳಗಡೆ ಹೋಗಿ ಇನ್ನೂ ನೋಡಿಲ್ಲ ವಿಧಾನಸೌಧ ಹತ್ತಿರ ಹೋಗಿ. ಸುಮ್ಮನೆ ಬಸ್ಸಲ್ಲಿ ಹೋಗ್ತಾ ಬರ್ತಾ ಇರುವಾಗ ಅಷ್ಟೇ ನೋಡ್ತಾ ಇದ್ದೀನಿ ರೀ. ಒಮ್ಮೆ ಹೋಗೋಕೆ ಟೈಮ್ ಸಿಗ್ತಾ ಇಲ್ಲ ರೀ ನನಗೂ ಅಲ್ಲಿ ಹೋಗೋಣ ಅಂತಂದರೆ. ನೋಡೋಣ ಒಂದಿನ ಹೋಗ್ತೀನಿ. ಅಲ್ಲಿ ಹೋದರೆ ಹತ್ತಿರದಿಂದೆಲ್ಲ ವಿಡಿಯೋ ಮಾಡಿ ವ್ಲಾಗ್ದಲ್ಲಿ ಹಾಕ್ತೀನಿ. ನನಗೊಂಥರ ಇದು ಖುಷಿ ನೋಡ್ರಿ, ವಿಧಾನಸೌಧ ವಿಡಿಯೋ ಮಾಡೋದು ಅಂತಂದರೆ ಭಾಳ ಖುಷಿ ಆಗ್ತದೆ ರೀ. ನೋಡಿರಿ ಸುವರ್ಣಸೌಧ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಒಂಥರ ಮನ್ಸಿಗೆ ಭಾಳ ಖುಷಿ ಆಗ್ತದೆ ರೀ ವಿಧಾನಸೌಧ ನೋಡ್ತಾ ಇದ್ದರೆ. ನಮ್ಮ ಬೆಳಗಾಂದಲ್ಲೇ ಆಗಿದೆಯಲ್ಲ ವಿಧಾನಸೌಧ, ಸುವರ್ಣಸೌಧ ಅಂತೇಳ್ರಿ. ವಿಧಾನಸೌಧ ಅಂತಲೇ ಬರ್ತದೆ. ವಿಧಾನಸೌಧ ಸುವರ್ಣಸೌಧ ಅಂತ ಹಾಕಿದ್ದಾರೆ ಬೋರ್ಡ್. ಬೆಳಗಾವಿಯಿಂದ ನಾನು ಮತ್ತು ಬೈಲಹೊಂಗಲಕ್ಕೆ ಬಂದೆ ರೀ. ಬೈಲಹೊಂಗಲಕ್ಕೆ ಬಂದು ಅಲ್ಲಿ ಮತ್ತು ಟಮ್ ಗಾಡಿ ಹೋಗ್ತಿರ್ತಾವೆ ದೇವಸ್ಥಾನಕ್ಕೆ. ಆ ಟಮ್ ಗಾಡಿಯಲ್ಲಿ ಕೂತ್ಕೊಂಡು ಮಂದಿ ಹತ್ರ ಮಾತಾಡ್ತಾ ಇದ್ದೀನಿ. ಎಷ್ಟು ವಾರ ಬರ್ತೀರೇನು? ದಿನ ಬರತ್ತೀರಿ? ಹಂಗೆ ಅಕ್ಕಿ ಸೇವೆ ಮಾಡತ್ತೀರಿ ಏನ್ರಿ? ಎಲ್ಲ ಸೇವೆ ಎಲ್ಲ ಮಾಡಾಕ್ತೀರಿ? ನೋಡ್ರಿ ಈ ಜಾಗ ಏನು ಕಾಣ್ತಾ ಇದೆಯಲ್ಲ, ಬ್ಲ್ಯಾಕ್ ಕಲರ್ದೆಲ್ಲ ಕಲ್ಲು ಹಾಕಿದಾರಲ್ರಿ. ಇಲ್ಲಿ 179 ಅಡಿ ಶಿವನ ಮೂರ್ತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರಂತ್ರಿ. ಇದು ಒಂದು ಒಳ್ಳೆ ಪ್ಲೇಸ್, ಪ್ರೇಕ್ಷಣೀಯ ಪ್ಲೇಸ್ ಜಾಗ ಆಗ್ತಿದೆ ನೋಡ್ರಿ. ಮತ್ತು ಇಲ್ಲೆಲ್ಲ ನೋಡ್ರಿ ಅದು ಅಲ್ಲಿ ಆರೆಂಜ್ ಕಲರ್ ಕಾಣ್ತಿದ್ದಲ್ರಿ, ಅಲ್ಲಿ ಅಕ್ಕಿ ಕೊಡ್ತಿರ್ತಾರೆ. ಸೇವೆದು ಏನೇನಿದೆ ಬೆಲ್ಲ, ಅಕ್ಕಿ, ಉಪ್ಪು ಅದೆಲ್ಲ ಮಾಡ್ತಾ ಇರ್ತಾರೆ ರೀ. ಬಂದು ಎಲ್ಲ ದೇವರ ದರ್ಶನ ಮಾಡ್ಕೊಂಡು ಬಂದೆ ರೀ. ಬಂದು ಮಹಾಪ್ರಸಾದನ ತಿಂದು ಇಲ್ಲೆಲ್ಲ ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೇನೆ ರೀ. ಏನ್ರಿ ಸ್ವಲ್ಪ ಈ ಕಡೆ ನಂದು ಎಲ್ಲ ನೋಡಿರಿ, ಇಲ್ಲೆಲ್ಲ ಮಂದಿ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಹಾಗೆ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇರೆದವ್ರ ಕಡೆ ಫೋನ್ ಕೊಟ್ಟಿದ್ದೆ. ಅವರು ವಿಡಿಯೋ ಮಾಡ್ತಾ ಇದ್ದಾರೆ ರೀ. ಕವರ್ ಮಾಡಲೇನ್ರಿ? ಇದು 6ನೇ ದಿನದ ದೇವಿ ದರ್ಶನಕ್ಕೆ ಹೋಗ್ತಾ ಇದ್ದೇನೆ ನೋಡ್ರಿ ನಾನು. ಮತ್ತು ಸೋಮವಾರ ಇತ್ತು ರೀ. ಸ್ವಲ್ಪ ಮಳೆ ಅದು ಏನು ಇರಲಿಲ್ಲ ರೀ, ಸ್ವಲ್ಪ ಬಿಸಿಲನೇ ಇತ್ತು. ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ರೀ. ಆನ್ ಮಾಡೀನಿ. ಇದು ನಂದು 7ನೇ ದಿನದ ನೋಡ್ರಿ. 7ನೇ ದಿನ ದೇವಿ ದರ್ಶನಕ್ಕೆ ಬಂದಿದ್ದೀನಿ. ಸ್ವಲ್ಪ ಹುಷಾರೇ ಇರಲಿಲ್ಲ ರೀ, ಯಾಕಂದ್ರೆ ಕ್ಲೈಮೇಟ್ ಸರಿ ಇರಲಿಲ್ಲ ರೀ. ಅದಕ್ಕೆ ಮತ್ತು ಸ್ವಲ್ಪ ಸ್ವೆಟರೆಲ್ಲ ಹಾಕ್ಕೊಂಡೆ ಬಂದಿದ್ದೆ. ಎಲ್ಲ ದೇವ್ರ ದರ್ಶನ ಆಯ್ತು ರೀ. ಮಹಾಪ್ರಸಾದ ತಿಂದೆ ಹಾಗೆ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಹತ್ರ. ಫೋಟೋಸ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇದೆಲ್ಲ ಸೈಡ್ ಎಲ್ಲ ವೀಡಿಯೋಸ್ ತೊಗೊಂಡೆ ನೋಡ್ರಿ. ಯಾಕಂದ್ರೆ ಅವರೆಲ್ಲ ಡೈಲಿ ಭಕ್ತರು ಬರ್ತಾನೆ ಇರ್ತಾರೆ.
ಅವ್ರದ್ದೆಲ್ಲ ಒಂದು ವಿಡಿಯೋ ಮಾಡ್ಕೊಂಡೇನಿ ರೀ. ಯಾವಾಗಲೂ ಗದ್ದು ಇರತೈತಿ ಬಿಡ್ರಿ ದೇವ್ರ ಗುಡಿಯಾಗ. ನಾನು 9 ದಿವಸ 10 ದಿವಸ ಹೋಗಲೇಬೇಕು ಅಂಥೇಳಿ ನಿರ್ಧಾರ ಮಾಡಿ ಹೋಗ್ತಾ ಇದ್ದೀನಿ ರೀ ದೇವ್ರಿಗೆ. ಇದು 8ನೇ ದಿನ ನೋಡ್ರಿ. 8ನೇ ದಿನ ಆಟೋ ತೊಗೊಂಡು ಸ್ಟ್ರೇಟ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಭಾಳ ಹುಷಾರಿರ್ಲಿಲ್ಲ ರೀ. ಒಂಥರ ಶೀತ ಕೆಮ್ಮು ಒಂಥರ ಶುರು ಆಗಿತ್ತು ರೀ. ಅದಕ್ಕೆ ಟ್ಯಾಬ್ಲೆಟ್ಸು ತೊಗೊಳ್ತಾ ಇದ್ನಿ. ಅದಕ್ಕೆ ನಡ್ಕೊಂಡು ಹೋಗೋದಾಗಲ್ಲ ಅಂತೇಳಿ ಡೈರೆಕ್ಟ್ ಆಟೋ ತೊಗೊಂಡೇ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ ರೀ ನಾನು. ಹವಾನು ಭಾಳ ತಂಪಿತ್ತು ರೀ. ಮತ್ತು ನಾನು ದೇವ್ರ ದರ್ಶನ ಅಂತ ಮಾಡೋದು ಅವಶ್ಯಕತೆ ಇತ್ತು ರೀ. ಅದ್ರ ಸಲುವಾಗಿ ದೇವ್ರ ದರ್ಶನ ಮಾಡೋ ಸಲುವಾಗಿ ಎಲ್ಲ ಇಲ್ಲಿ ಬಂದೆ. ಇಲ್ಲಿ ಬೈಲಹೊಂಗಲದಲ್ಲಿ ಇಲ್ಲಿ ಏನು ಇರಲಿಲ್ಲ ನೋಡಿರಿ, ಬಿಸಿಲು ಇತ್ತು ರೀ. ಮತ್ತು ಒಂಚೂರು ಮಳೆನೂ ಆಗಿಲ್ಲ ರೀ. ಇಲ್ಲಿ ಬರಾನೆ ಎಕ್ದಮ್ ಮತ್ತು ಖಾವಾಗಕತ್ತು ರೀ. ಯಾಕಂದ್ರೆ ಗುಳಿಗೆ ಎಲ್ಲ ತೊಗೊಂಡಿದ್ನಲ್ಲ ರೀ. ಮತ್ತು ಅದಕ್ಕೆ ಸ್ವೆಟ್ರ್ ಅದು ಬಿಚ್ಚಿ ಮತ್ತು ದೇವ್ರದ್ದೆಲ್ಲ ದರ್ಶನ ಮಾಡಿದೆ ನಾನು. ಮಾಡಿ ಮಹಾಪ್ರಸಾದನೂ ತಿಂದು ಇದು ಅವತ್ತಿನ ಒಂದು ವಿಡಿಯೋಸ್ ತಗೊಂಡೆ ನೋಡ್ರಿ. ಆ ದಿನದ್ದು ಒಂದು ವಿಡಿಯೋ. ಭಕ್ತರು ಡೈಲಿ ಅವ್ರವ್ರ ಸೇವೆಗೆ ಬರ್ತಾನೆ ಇರ್ತಾರೆ ಇಲ್ಲಿ. ನೋಡಿರಿ, ಒಂಚೂರು ಮಳೆ ಇರಲಿಲ್ಲ ಬೈಲಹೊಂಗಲದಲ್ಲಿ. ಬೆಳಗಾವಿಯಲ್ಲಿ ಮಾತ್ರ ಸ್ವಲ್ಪ ಕೋಲ್ಡ್ ಕ್ಲೈಮೇಟ್ ಇತ್ತು ರೀ. ಅದ್ರ ಸಲುವಾಗಿ ನನಗೆ ಹುಷಾರಿರಲಿಲ್ಲ. ಇಲ್ಲಿ ನೋಡಿರಿ ಸ್ವಲ್ಪ ವಿಡಿಯೋಸ್ ಮಾಡಿಕೊಂಡೆ. ಚಾಲು ಮಾಡೇನೆ. ಇದು 9ನೇ ದಿನದ ದೇವಿ ದರ್ಶನಕ್ಕೆ ಬಂದೀನಿ ನೋಡ್ರಿ ನಾನು. ಇದು ಎಲ್ಲ ದೇವ್ರ ದರ್ಶನ ಆಯ್ತು ರೀ. ಮಹಾಪ್ರಸಾದ ತಿಂದೆ. ಮತ್ತು ಆ ದಿನದ ಒಂದು ಸ್ವಲ್ಪ ಫೋಟೋ ತಗೊಳ್ದು ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ನಿ. ಬೇರೆದವ್ರ ಕಡೆ ಫೋನ್ ಕೊಟ್ಟಿದ್ದೆ ರೀ. 9 ದಿನ ಆಯ್ತು ರೀ ನಂದು ಇವತ್ತಿಗೆ. ಪ್ರತಿ ಸಾರಿ ಬಂದಾಗಲೂ ಏನೋ ಒಂಥರ ಖುಷಿ, ಏನೋ ಒಂಥರ ಸಮಾಧಾನ ಇರ್ತಾಯಿತ್ತು ರೀ ದೇವಸ್ಥಾನಕ್ಕೆ ಬಂದ್ರೆ. ಮತ್ತು ಏನೇ ತ್ರಾಸಾದರೂ ಏನಾದರೂ ದೇವ್ರು ನನಗೆ ಏನಷ್ಟು ತ್ರಾಸು ಮಾಡಿಸ್ಲಿಲ್ಲ ರೀ. ಆರಾಮಾಗಿ ದೇವ್ರ ದರ್ಶನ ಆಯ್ತು ರೀ ನನಗೆ. ಇನ್ನು 10ನೇ ದಿನ ಒಂದು ದೇವಿ ದರ್ಶನ ಇದೆ ರೀ. ಅದನ್ನೂ ಒಂದು ನಿಮ್ಗೆ ತೋರಿಸ್ತೀನಿ ನಾನು. ನೋಡ್ರಿ, ನಾನು ಇವಾಗ 10ನೇ ದಿವ್ಸಕ್ಕೆ ದೇವಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ರೀ. ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡ್ಲಿಕ್ಕೆ ರೀ. ಇಲ್ಲಿ ನನ್ನ ಔಟ್ಫಿಟ್ ನಾನೇ ನೋಡ್ತಾ ಇದ್ದೀನಿ ರೀ. ಸಾರಿ ಉಟ್ಕೊಂಡು ಹೋಗೋಣ ಅಂದ್ಕೊಂಡೆ. ಹೊರಗಡೆ ಮಳೆ ಬರ್ತಾಯಿತ್ತು ರೀ. ಅದಕ್ಕೆ ಮತ್ತೆ ಡ್ರೆಸ್ ಹಾಕ್ಕೊಂಡೆ ಹೋದೆ. ಇಲ್ಲಿ ಬಂದೆ ನೋಡ್ರಿ, ದೇವರ ಗುಡಿಗೆ ಬಂದೆ ರೀ. 10ನೇ ದಿನದ್ದು ರೀ. ಇಲ್ಲೆಲ್ಲ ಉಡಿ ತುಂಬ ಸಾಮಾನು ತೊಗೋಬೇಕಾಗಿತ್ತು ರೀ. ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ರೀ. ಅದೊಂದು ಸ್ವಲ್ಪ ಎಲ್ಲ ತೊಗೊಳ್ತಾ ಇದ್ದೀನಿ ನೋಡ್ರಿ. ದೇವಿಗೆ ಏನು ಉಡಿ ತುಂಬ ಸಾಮಾನು ಬೇಕೆಲ್ಲ ಇವ್ರು ರೆಡಿ ಮಾಡಿಕೊಡ್ತಾರೆ ರೀ. ಅದೆಲ್ಲ ತೊಗೊಳ್ತಾ ಇದ್ದೀನಿ. ತೊಗೊಂಡು ಎಲ್ಲ ಮತ್ತು
ಬ್ಯಾಗಲ್ಲಿ ಒಂದು ದೇವ್ರಿಗಂತ ಒಂದು ಸೀರೆನೂ ತೊಗೊಂಡಿದ್ದೀನಿ ರೀ. ಉಡಿ ತುಂಬಿ ಬರೋಣ 10ನೇ ದಿನಕ್ಕೆ ಅಂತೇಳಿ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀನಿ ರೀ. ಅಲ್ಲೆಲ್ಲ ದೇವ್ರದ್ದೆಲ್ಲ ಮುಗಿಸಿ ಬಂದೆ ರೀ. ಬಂದು ಆಮೇಲೆ ಮಳೆ ಒಂದು ಬರ್ತಾಯಿತ್ತು ರೀ, ಜಿಟಿ ಜಿಟಿ ಮಳೆ. ಹೀಗಾಗಿ ಇನ್ನೂ ಸರಿಯಾಗಿ ಫೋಟೋ ವೀಡಿಯೋನು ಮಾಡ್ಕೊಳಕ್ಕಾಗಲಿಲ್ಲ ರೀ. ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡೀನಿ. ಮತ್ತು ಹೋಗಿ ಎಲ್ಲ ನನ್ನ ಪೂಜೆ ಎಲ್ಲ ಮುಗಿಸಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ಮಹಾಪ್ರಸಾದ ಮಾಡೋಕ್ಕೆ ಹೋಗಿದ್ನಿ ರೀ. ಮಹಾಪ್ರಸಾದ ಮಾಡಿ ಬಂದೆ. ಇವತ್ತು ಯಾರೂ ಮಂದಿ ಬಂದಿರಲಿಲ್ಲ ರೀ. ಆ್ಯಕ್ಚುಲಿ ನೋಡಿದ್ರೆ ಇವತ್ತು ಹುಣ್ಣಿಮೆ ಇತ್ತು. ನಾನು ಮಂದಿ ಭಾಳ ಇರ್ತಾರಂತ ಹೆದರಿದ್ರೆ ಬೇಗ ದರ್ಶನ ಆಗುತ್ತೆ ಇಲ್ಲ ಅಂತ. ಬಟ್ ಇವತ್ತಷ್ಟು ಗದ್ದಲ ಇರಲೇ ಇಲ್ಲ ರೀ. ಬೇಗ ದರ್ಶನ ಆಯ್ತು ರೀ ನಮ್ಗೆ. ಇದರಿಂದಂತೂ ಇನ್ನೂ ಭಾಳ ಖುಷಿ ಆಯ್ತು ರೀ ನನಗೆ. ಇಷ್ಟು ದಿವಸ ಎಲ್ಲ ದೇವ್ರ ದರ್ಶನ ಸಮಾಧಾನ ಶಾಂತ ರೀತಿಯಿಂದ ಆಯ್ತು ರೀ. ನೋಡ್ರಿ, ನಾನು ಈಗ ದೇವಸ್ಥಾನದಿಂದ ಬಂದೆ. ಶ್ರೀ ಚಕ್ರ ಸಮೇತ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಈಗ ಮನೆಗೆ ಬಂದೆ ರೀ. ಇವತ್ತು ನಂದು 10ನೇ ದಿನದಿತ್ತು ರೀ. ಅದಕ್ಕೆ ಎಲ್ಲ ದೇವರಿಗೆಲ್ಲ ಉಡಿ ತುಂಬಿ ಬಂದೆ. ಮನಸ್ಸಿಗೆ ಭಾಳ ಖುಷಿ ಆಯ್ತು ರೀ. ಎಲ್ಲ ಮುಗಿಸಿ ಬಂದೆ. ದೇವಸ್ಥಾನದಿಂದ ನನಗೆ ದೇವಿ ಆಶೀರ್ವಾದವೂ ಸಿಕ್ಕಿತ್ತು. ಎಲ್ಲ ಥರದಿಂದ ಖುಷಿ ಆಯಿತು. ಒಟ್ಟಿನಲ್ಲಿ ನಾನು ಹೋಗ್ತೀನಿ ಇಲ್ಲ ಅಂತ ನನಗೂ ಮನಸ್ಸಿನಲ್ಲಿ ಸ್ವಲ್ಪ ಇದು ಇತ್ತು ರೀ. ಯಾಕಂದರೆ ತಪ್ಪಿಸ್ಬಾರ್ದಲ್ಲ, ಹೋಗಲೇಬೇಕು ಅಂತ. ಆದರೂ 9 ದಿನ ಹೋಗಿ ಮುಗಿಸಿ 10ನೇ ದಿನಕ್ಕೆ ಉಡಿ ತುಂಬಿ ಬಂದೆ. ಇವತ್ತಿನ ಸುಭಾಷಿತ: ಜಗತ್ತೇ ನಿನ್ನ ವಿರುದ್ಧ ನಿಂತರೂ ಹೆದರಬೇಡ. ನಿನ್ನ ನಂಬಿಕೆ ದೃಢವಾಗಿದ್ದರೆ ಭಗವಂತನೇ ನಿನ್ನ ಪರವಾಗಿ ನಿಲ್ಲುತ್ತಾನೆ. ಜನರ ಬೆಂಬಲಕ್ಕಿಂತ ದೈವದ ಕೃಪೆಯೇ ದೊಡ್ಡ ಶಕ್ತಿ ಎಂದು ಹೇಳುತ್ತಾ ನಾನು ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಮತ್ತು ನಾನು ವಿಡಿಯೋಸನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ರಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.